ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಬಂಧುಗಳೇ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಯಾರೆಲ್ಲ ಉಪವಾಸ ಇದ್ದೀರಾ? ಇವತ್ತು ತುಂಬ ಒಳ್ಳೆಯ ದಿನ, ಪರ್ವದಿನ ಇವತ್ತು ಅಂತಂದರೆ ಮಾಘ ಶುದ್ಧ ಏಕಾದಶಿ ದಿನ ಇವತ್ತು ಅಲ್ವಾ? ಈ ಮಾಘ ಶುದ್ಧ ಏಕಾದಶಿ ದಿನ ಯಾರು ಉಪವಾಸ ಇರ್ತಾರೋ ಅವ್ರು ತುಂಬ ಒಳ್ಳೆಯದು ಅಂತ ಒಂದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಏನಪ್ಪ ಬಂಧುಗಳೇ ಅಂದರೆ, ಈ ಮಾಘ ಮಾಸದಲ್ಲಿ ಬರುವಂಥ ಏಕಾದಶಿ ಇದೆಯಲ್ಲ, ಇದಕ್ಕೆ 3 ಹೆಸರಿಂದ ಕರೀತಾರೆ. ಜಯ ಏಕಾದಶಿ ಅಂತ ಕೂಡ ಹೇಳ್ತಾರೆ, ಭೀಷ್ಮ ಏಕಾದಶಿ ಅಂತ ಕೂಡ ಹೇಳ್ತಾರೆ, ಹಾಗೆ ಭೀಮ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಈ 3 ಒಂದು ಹೆಸರಿಂದ ಇದನ್ನು ಕರೀತಾರೆ. ಬಹಳ ಶ್ರೇಷ್ಠವಾದಂಥ ಏಕಾದಶಿ. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಇಡೀ ಏಕಾದಶಿ ಅಂದರೆ ಪ್ರತಿ ತಿಂಗಳು 2 ಏಕಾದಶಿ ಬರುತ್ತೆ ಅಂದರೆ 12 24 ಏಕಾದಶಿಗಳಲ್ಲಿ ಬಹಳಷ್ಟು ಪವಿತ್ರವಾದದ್ದು, ತುಂಬ ಪುಣ್ಯಪ್ರದವಾದದ್ದು ಈ ಏಕಾದಶಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ಈ ಏಕಾದಶಿಯನ್ನು ಮಾಡೋದು ತುಂಬ ಒಳ್ಳೆಯದು ಬಂಧುಗಳೇ. ಏನಪ್ಪ, ಯಾಕೆ ಇದನ್ನು ಭೀಷ್ಮ ಏಕಾದಶಿ ಅಂತ ಕರೀತಾರೆ ಅಂತಂದರೆ, ಭೀಷ್ಮರ ಬಗ್ಗೆ ನಿಮ್ಗೆ ಗೊತ್ತು. ಭೀಷ್ಮರು ಶ್ರೀಕೃಷ್ಣನ ಪರಮ ಭಕ್ತರು. ಕೃಷ್ಣ ಅಂದರೆ ಎಲ್ಲಿಲ್ಲದ ಪ್ರೀತಿ ಭೀಷ್ಮರಿಗೆ. ಇವರು ಶರಶಯ್ಯೆಯಲ್ಲಿರ್ತಾರಲ್ಲ, ಈಗ ಇಚ್ಛಾಮರಣಿ ಅಲ್ವಾ? ಇಚ್ಛಾಮರಣಿ ತಂದೆಯಿಂದ ಒಂದು ವರ ಪಡ್ಕೊಂಡಿರ್ತಾರೆ, ನಿನಗೆ ಇಚ್ಛೆ ಬಂದಾಗ ನೀನು ಮರಣ ಹೊಂದು ಅನ್ನೋದು. ಹಾಗೆ ಇಚ್ಛಾಮರಣಿ ಇವರು. ಹಾಗಾಗಿ ಶರಶಯ್ಯೆಯಲ್ಲಿ ಮಲಗಿದ್ದಾಗ ಎಡೆಬಿಡದೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಭಗವಂತನ ಜಪ ಮಾಡ್ತಾ ಇರ್ತಾರೆ. ಇವರು ಉತ್ತರಾಯಣ ಪುಣ್ಯಕಾಲ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಉತ್ತರಾಯಣದಲ್ಲಿ ಅಷ್ಟಮಿ ದಿನ ವರೆಗೂ ಕಾಯ್ತಾ ಇರ್ತಾರೆ. ಅಷ್ಟಮಿ ದಿನ ಅವರು ತಮ್ಮ ಜೀವವನ್ನು ತ್ಯಜಿಸ್ತಾರೆ. ಹಾಗಾಗಿ ಇಷ್ಟು ದಿನ ಶರಶಯ್ಯೆಯಲ್ಲಿ ಮಲಗಿದ್ದಷ್ಟು ದಿನವೂ ಅವರ ವಿಷ್ಣುವನ್ನು ಜಪ ಮಾಡ್ತಾ ಇರ್ತಾರೆ, ವಿಷ್ಣುವಿನ ಒಂದು ಇದನ್ನು ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಇದೇ ವಿಷ್ಣು ಸಹಸ್ರನಾಮ ಅಂತ ಇವಾಗ ನಾವು ಹೇಳ್ತೀವಲ್ಲ, ಭೀಷ್ಮ ಉವಾಚ ಅಂತ ಬರುತ್ತೆ ನೋಡಿ. ಇದರಲ್ಲಿ ಈ ಒಂದು ವಿಷ್ಣು ಸಹಸ್ರನಾಮ ಇಲ್ಲೇ ಏರ್ಪಟ್ಟಿದ್ದು. ಇದನ್ನೆಲ್ಲ ಸಂಗ್ರಹ ಮಾಡಿ ವಿಷ್ಣು ನನ್ನ ಭಕ್ತ ಭೀಷ್ಮ ಇದನ್ನೆಲ್ಲ ಜಗತ್ತಿಗೆ ಹೇಳ್ಕೊಟ್ಟಿದ್ದಾನೆ. ಇದನ್ನು ಭೀಷ್ಮ ಏಕಾದಶಿ ಅಂತಲೇ ಪ್ರಸಿದ್ಧಿಯಾಗಲಿ. ಈ ಏಕಾದಶಿ ಯಾರು ಆಚರಣೆ ಮಾಡ್ತಾರೋ ಅವ್ರಿಗೆ ಮುಕ್ತಿ ಸಿಗಲಿ, ನಿಜವಾಗ್ಲೂ ಅವ್ರ ವೈಕುಂಠವೇ ಅವ್ರಿಗೆ ಸಿಗುತ್ತೆ, ಪ್ರಾಪ್ತಿಯಾಗತ್ತೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ಇದನ್ನು ಭೀಷ್ಮ ಏಕಾದಶಿ ಎನ್ನುವಂಥ ಒಂದು ಹೆಸರಿಂದ ಕರೀತಾರೆ. ಇನ್ನು ಜಯ ಏಕಾದಶಿ ಅಂತ ಕೂಡ ಕರೀತಾರೆ. ಇಂದ್ರದೇವ ಈ ಏಕಾದಶಿ ದಿನದಲ್ಲಿ ಏಕಾದಶಿ ಉಪವಾಸ ಮಾಡಿ ಅನೇಕ ಯುದ್ಧಗಳಲ್ಲಿ ಅವನು ಜಯ ಹೊಂದಿರೋ ಒಂದು ಕಥೆಗಳು ಇದರಲ್ಲಿ ಬರುತ್ತೆ. ಜಯ ಏಕಾದಶಿ ಅಂತ ಅದಕ್ಕೆ ಹೇಳ್ತಾರೆ. ಅಂದರೆ ಶ್ರೀಕೃಷ್ಣನ ವಿಷ್ಣುವಿನ ಧ್ಯಾನವನ್ನು ಯಾರು ಮಾಡ್ತಾರೋ, ಉಪವಾಸ ಮಾಡಿಕೊಂಡು ತಲೆಗೆ ನೀರು ಹಾಕ್ಕೊಂಡು ನದಿ ಸ್ನಾನ ಮಾಡಿಕೊಂಡು, ಮಾಘ ಮಾಸ ಬೇರೆ, ಸ್ನಾನ ಮಾಡಿ ಜಪ ತಪ ಮಾಡಿಕೊಂಡು ವಿಷ್ಣುವಿನ ಧ್ಯಾನ ಮಾಡಿಕೊಂಡು ಯಾರು ಕಾಲ ಕಳೀತಾರೋ ಅವ್ರಿಗೆ ಜಯ ಏಕಾದಶಿ ಒಂದು ಒಳ್ಳೆಯದಾಗತ್ತೆ ಅಂತ ಜಯ ಏಕಾದಶಿ ಇಲ್ಲ ಜಯ ಸಿಗುತ್ತೆ ಅಂತ. ಹಾಗಾಗಿ ಜಯ ಏಕಾದಶಿ. ಇದರಲ್ಲಿ ಒಂದು ಕತೆ ಬೇರೆ ಇದೆ ಬಂಧುಗಳೇ. ಇಂದ್ರನ ಒಂದು ಸಭೆ ನಡೀತಾ ಇರುತ್ತೆ. ಇಂದ್ರ ಗೊತ್ತಲ್ಲ, ಇಂದ್ರ ಯಾವಾಗಲೂ ಆರಾಮಾಗಿರುವಂಥ ಒಬ್ಬ ವ್ಯಕ್ತಿ ಅಲ್ವಾ. ಖುಷಿಯಾಗಿ ಸೋಮರಸವನ್ನು ಪಾನ ಮಾಡಿಕೊಂಡು ಆರಾಮಾಗಿರ್ತಾನೆ. ಸುತ್ತಮುತ್ತ ಅಪ್ಸರ ಸ್ತ್ರೀಯರೆಲ್ಲ ನೃತ್ಯ ಮಾಡ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಅಲ್ಲಿ ಚಿತ್ರಸೇನ ಅಂತಕ್ಕಂಥ ಒಬ್ಬ ಇರ್ತಾನೆ. ಚಿತ್ರಸೇನ ತನ್ನ ಹೆಂಡತಿ ಮಾಲಿನಿ ಜೊತೆ ಅಲ್ಲಿಗೆ ಬಂದಿರ್ತಾನೆ. ಅಲ್ಲಿಗೆ ಬಂದಿದ್ದು ಹೀಗೆ ಇರಬೇಕಾದ್ರೆ ಅಲ್ಲಿ ಆವಾಗ ಪುಷ್ಪವತಿ ಅಂತಕ್ಕಂಥ ಒಬ್ಬಳು ಅಪ್ಸರೆ ಇರ್ತಾಳೆ. ಆ ಪುಷ್ಪವತಿಯನ್ನು ನೋಡಿ ಮೋಹಪರವಶನಾಗ್ತಾನೆ. ಹಾಗೆ ಪುಷ್ಪವತಿಗೂ ಇವನ ಮೇಲೆ ತುಂಬ ಆಸೆ ಬರುತ್ತೆ. ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಮೈ ಮರೆತು ಬಿಡ್ತಾರೆ. ಇದನ್ನು ಇಂದ್ರ ಗಮನಿಸಿ ಏನು ಮಾಡ್ತಾನೆ, ನೀವು ನನ್ನ ಎದುರುಗಡೆ ಈ ಥರ ಇದು ಮಾಡ್ತಾಯಿದ್ದೀರ, ನೀವು ಇಲ್ಲಿ ನನ್ನ ಮನಸ್ಸನ್ನು ಖುಷಿ ಮಾಡೋಕ್ಕೆ ಬಂದಿಲ್ಲ, ನೀವಿಬ್ಬರು ಖುಷಿ ಪಡ್ತಿದ್ದೀರಾ ಅಂತ ಅವ್ನಿಗೆ ಕೋಪ ಬಂದುಬಿಡುತ್ತೆ. ಕೋಪ ಬಂದು ಅವರಿಬ್ಬರಿಗೂ ಶಾಪ ಕೊಟ್ಬಿಡ್ತಾನೆ, ನೀವು ಭೂಲೋಕಕ್ಕೆ ಹೋಗಿ ಅಲ್ಲಿ ಪಿಶಾಚಿಗಳಾಗಿರಿ ಅಂತ. ತುಂಬ ಬೇಜಾರಾಗಿ ಹೋಗುತ್ತೆ. ಸರಿ, ಆ ಕ್ಷಣ ಅವರು ಪಿಶಾಚಿಗಳಾಗಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ತಿನ್ನೋಕ್ಕೆ ಊಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಭೂಲೋಕ ಹೀಗೆ ಪಿಶಾಚಿಗಳ ಒಂದು ಅವತಾರ ಮಾಡಿಕೊಂಡು ಅಲ್ಲೇ ಪಾಪ ತಮ್ಮ ಕಾಲವನ್ನು ಹರಣ ಮಾಡ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಒಂದಿನ ತುಂಬ ಬೇಸರ ಆಗೋಗ್ಬಿಡುತ್ತೆ. ಇಬ್ಬರು ಯೋಚನೆ ಮಾಡಿಕೊಂಡು
ನಾವೇನು ಪಾಪ ಮಾಡಿದ್ವಿ ಅಂತ ನಮಗೆ ಈ ಥರ ನಮಗೆ ಶಿಕ್ಷೆ ಸಿಕ್ಬಿಡ್ತು, ಈ ಶಿಕ್ಷೆಯಿಂದ ನಾವು ಮುಕ್ತಿ ಹೊಂದೋದಾದರೂ ಹಾಗೆ ಏನು ಮಾಡೋದು ಅಂತ ನಿದ್ದೆ ಬರಲ್ಲ ಅವ್ರಿಗೆ. ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಭಗವಂತ ನಾರಾಯಣ ನೀನೇ ಕಾಪಾಡಬೇಕಪ್ಪ, ನೀನೇ ನಮ್ಗೆ ಇದರಿಂದ ಮುಕ್ತಿ ಕೊಡಬೇಕು ಅಂತ ನಾರಾಯಣನ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆವತ್ತು ಈ ಜಯ ಏಕಾದಶಿ ಅವತ್ತು ಏಕಾದಶಿ ಮಾಘ ಶುದ್ಧ ಏಕಾದಶಿ. ಯಾವಾಗ ಇಡೀ ದಿನ ಜಾಗರಣೆ ಮಾಡಿಕೊಂಡು ಉಪವಾಸ ಮಾಡಿಕೊಂಡು ಹೊಟ್ಟೆಗಿರಲ್ಲ ಉಪವಾಸ, ಹಾಗೆ ನಿದ್ದೆ ಬರ್ತಾಯಿಲ್ಲ, ಜಾಗರಣೆ ಜೊತೆಗೆ ನಾರಾಯಣನ ನಾಮಸ್ಮರಣೆ ಮಾಡ್ತಾಯಿದ್ದಾರೆ. ಇದೆಲ್ಲ ಯಾವಾಗ ಸೇರಿಕೊಳ್ತೋ ಎಲ್ಲ ಉಪವಾಸ ಇದ್ದರು, ಜಾಗರಣೆ ಮಾಡ್ತಾಯಿದ್ರು, ಭಗವನ್ ನಾರಾಯಣನ ಒಂದು ಸ್ಮರಣೆ ಮಾಡ್ತಾಯಿದ್ರು. ಇವೆಲ್ಲ ಸೇರಿಕೊಂಡು ಅವ್ರಿಗೆ ಈ ಶಾಪದಿಂದ ಮುಕ್ತಿ ಸಿಕ್ಬಿಡುತ್ತೆ. ತಕ್ಷಣ ಅವರ ಒಂದು ವೇಷ ಬದಲಾಗಿ ಹೋಗುತ್ತೆ. ಆ ಪಿಶಾಚಿಗಳ ಒಂದು ಜನ್ಮ ಬಂದಿರುತ್ತಲ್ಲ, ಆ ಪಿಶಾಚಿ ವೇಷ ಹೋಗಿ ಅವರು ಮತ್ತೆ ಪುನರ್ ಮರು ವೇಷ ಮಾಮೂಲಿ ಇದು ಬಂದುಬಿಡ್ತಾರೆ, ಮಾಮೂಲಿ ಇದಾಗ್ತಾರೆ. ಸರಿ, ಆವಾಗ ತಕ್ಷಣ ಅವರು ತನ್ನ ಇಂದ್ರಲೋಕಕ್ಕೆ ಕೂಡ ಹೋಗ್ತಾರೆ. ಇಂದ್ರಂಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದು ನನ್ನ ಶಾಪ ಕೊಟ್ಟಿದ್ದ ನಿಮಗೆ ಭೂಲೋಕಕ್ಕೆ ಹೋಗಿ ಅಂತ, ನಿಮಗೆ ಹೇಗೆ ಶಾಪ ವಿಮೋಚನೆ ಆಯಿತು ಅಂತ ಕೇಳ್ತಾನೆ. ಆವಾಗ ನಡೆದಿದ್ದ ಕಥೆನೆಲ್ಲ ಹೇಳ್ತಾರೆ. ಹೀಗೆ ಭಗವಂತ ನಾರಾಯಣನ ಒಂದು ದಯದಿಂದ ನಮಗೆ ಈ ಥರ ಒಂದು ಮುಕ್ತಿ ಸಿಕ್ತು. ಏಕಾದಶಿಯ ಒಂದು ಮಹಿಮೆಯನ್ನು ನೀವು ಕೇಳಬೇಕು, ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಎಲ್ಲ ಹೇಳ್ತಾರೆ. ಆವಾಗ ಹೌದಲ್ವಾ, ಇದು ಜಯ ಏಕಾದಶಿ, ಇದು ಎಲ್ರಿಗೂ ಒಂದು ವಿಜಯ ಸಿಗುತ್ತೆ. ಹೌದು, ನಾನು ಕೂಡ ಈ ಏಕಾದಶಿಯನ್ನು ಮಾಡಿ ಎಷ್ಟೋ ಯುದ್ಧಗಳಲ್ಲಿ ಜಯವನ್ನು ಸಾಧಿಸಿದ್ದೀನಿ ಅಂತ ಇಂದ್ರ ಕೂಡ ಹೇಳ್ತಾನೆ. ಇದು ಜಯ ಏಕಾದಶಿಯ ಕಥೆ. ಇನ್ನು ಭೀಮ ಏಕಾದಶಿ ಅಂತ ಯಾಕೆ ಕರೀತಾರೆ ಇದಕ್ಕೆ ಅಂತಂದರೆ, ಭೀಮ ಗೊತ್ತಲ್ಲ ನಿಮಗೆ, ಪಾಂಡವರಲ್ಲಿ ಭೀಮನಿಗೆ ಹಸಿವು ಅಂದರೆ ತಡ್ಕೊಳಕ್ಕಾಗಲ್ಲ. ಅವ್ನು ಹೊಟ್ಟೆ ಹಸಿವು. ಅವನಿಗೆ ಆ ಸಮಯದಲ್ಲಿ ಅವನಿಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಅನ್ನ, ಆಹಾರ, ನೀರು ಎಲ್ಲ ಕೊಡಲಿಲ್ಲ ಅಂದರೆ ಹಾಯ್ದುಬಿಡ್ತಿದ್ದ. ಅವನು ಎಲ್ಲರ ಮೇಲೆ ರೇಗಾಡಿಕೊಂಡು, ರಂಪಾಟ ಮಾಡಿಕೊಂಡು, ಕೂಗಾಡಿಕೊಂಡು, ಕಿರ್ಚಾಡ್ಕೊಂಡು ಇದ್ಬಿಡ್ತಿದ್ದ. ಅಂದರೆ ಹಸಿವು ತಡೀತಿರಲಿಲ್ಲ ಭೀಮ. ಅಷ್ಟು ಹೊಟ್ಟೆ ಹಸಿವಾಗತ್ತೆ ಅವನಿಗೆ, ತಿಂದ್ಬಿಡ್ಬೇಕು ಬೇಗ. ಅದಕ್ಕೆ ಭೀಮನ ಹೊಟ್ಟೆ ಅಂತಾರಲ್ಲ ಹಾಗೆ ಈ ರೀತಿ ಇತ್ತು. ಈ ಭೀಮನಿಗೆ ಏಕಾದಶಿ ಮಾಡಬೇಕು ಅಂತ ಆಸೆ ಆಯಿತು. ಏಕಾದಶಿ ಅಂದರೆ ಉಪವಾಸ ಅಲ್ವಾ. ಭೀಮ ಎಲ್ಲಾದರೂ ಉಪವಾಸ ಮಾಡೋದು ಉಂಟಾ? ಆದರೂ ಆಸೆ ಆಯ್ತು ಅವನಿಗೆ. ಎಲ್ಲರೂ ಉಪವಾಸ ಮಾಡ್ತಾರೆ, ಎಲ್ಲರೂ ನಾರಾಯಣನ ಸ್ಮರಣೆ ಮಾಡ್ತಾರೆ, ನಾನು ಯಾಕೆ ಉಪವಾಸ ಮಾಡಬಾರ್ದು, ನಾನು ಉಪವಾಸ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಹೆಂಗೆ ಉಪವಾಸ ಮಾಡೋದು, ಏನು ಮಾಡೋದು, ನಂಗೆ ಹೊಟ್ಟೆ ಹೋದರೆ ಏನು ಮಾಡೋದು ಅಂದ್ಬಿಟ್ಟು ಅಲ್ಲಿ ಧೌಮ್ಯ ಮುನಿಗಳಿರ್ತಾರೆ, ಅವರನ್ನು ಕೇಳ್ತಾನೆ. ಮುನಿಗಳೇ, ಮಹರ್ಷಿಗಳೇ, ನಾನು ಉಪವಾಸ ಮಾಡಬೇಕು ಅಂತಿದ್ದೀನಿ, ದಯವಿಟ್ಟು ನನಗೆ ಒಂದು ದಾರಿ ತೋರಿಸಿ. ಆದರೆ ನನಗೆ ಹೊಟ್ಟೆ ತುಂಬ ಹಸಿವು ತಡ್ಕೊಳಕ್ಕೆ ಆಗಲ್ಲ. ಹೊಟ್ಟೆ ಹಸಿವಾದರೆ ತಿನ್ಬಿಡ್ಬೇಕು ಅನಿಸುತ್ತೆ. ಅಂಥದ್ರಲ್ಲಿ ಉಪವಾಸ ಅಂದರೆ ಹೊಟ್ಟೆಗೆ ಇರಲ್ವಲ್ಲ, ಆವಾಗ ನನಗೆ ಅವತ್ತಿನ ದಿವಸನೇ ಜಾಸ್ತಿ ಹಸಿವಾದರೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಆವಾಗ ಅವರು ಮಹರ್ಷಿಗಳು ಹೇಳ್ತಾರೆ, ನೋಡು ಭೀಮ, ಈ ಮಾಘಶುದ್ಧದ ಏಕಾದಶಿ ಬಹಳ ಒಳ್ಳೆಯದು. ಈ ಏಕಾದಶಿ ನೀನು ಮಾಡು, ತುಂಬ ಒಳ್ಳೆಯದಾಗತ್ತೆ. ಆದರೆ ಏನು ಗೊತ್ತಾ ಭೀಮ, ಮನಸ್ಸಿರಬೇಕು, ನೀನು ಸಂಕಲ್ಪ ಮಾಡ್ಕೋಬೇಕು. ಇವಾಗ ನಾವು 4 ಗಂಟೆಗೆ ಟ್ರೈನ್ಗೆ ಹೋಗಬೇಕು ಅಲ್ವಾ, 4 ಗಂಟೆಗೆ ಟ್ರೈನ್ಗೆ ಹೋಗ್ಬೇಕಲ್ಲಪ್ಪ. ದಿನ ನಾವು ಎದ್ದೇಳ್ತಾ ಇದ್ದಿದ್ದು 6:30 7 ಗಂಟೆ. ಇವಾಗ ನಾನು ಟ್ರೈನ್ಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗೋದು, ಅಯ್ಯಪ್ಪ ನನಗೆ ಎಚ್ಚರಾಗುತ್ತೋ ಇಲ್ಲವಪ್ಪ, ಏನು ಮಾಡೋದು ಅಂತ ಅನ್ಕೋತಾ ಇರ್ತೀವಿ. ಆವಾಗ ನಾವು ಮನಸ್ಸು ಮಾಡ್ತೀವಿ, ಅಪ್ಪ ಭಗವಂತ ದೇವರೇ ಸದ್ಯ ಇಲ್ಲಪ್ಪ, ನಾಳೆ ಬೇಗ ಬಿಡಬೇಕಪ್ಪ, 3 ಗಂಟೆಗೆ ನಾನು 4 ಗಂಟೆಗೆ ಹೋಗಬೇಕು ಅಂದರೆ 3 ಕಾಲಿಗೆಲ್ಲ ಎಚ್ಚರಾಗ್ಬಿಡ್ಬೇಕಪ್ಪ, ನನಗೆ 3 ಕಾಲಿಗೆ ಇದ್ದರೆ ನಾನು ಹೋಗ್ಬೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಮಲ್ಕೋತೀವಿ ಅಲ್ವಾ. ಒಂದು ಸಂಕಲ್ಪ ಮಾಡ್ಕೋತೀವಿ, 3 ಕಾಲಿಗೆ ಎದ್ಬಿಟ್ಟು ಸಾಕಪ್ಪ, 3 ಕಾಲಿಗೆ ಇಲ್ಲಪ್ಪ ನಾನು ಎಳ್ಳಲೇಬೇಕು 3 ಕಾಲಿಗೆ ಅಂತ. ಅವತ್ತು ನೋಡಿ, ದಿನ ನೀವು 6 ಗಂಟೆಗೆ ಹೇಳ್ತಾ ಇರಿ, ಆದರೆ ಅವತ್ತು 3 ಕಾಲಿಗೆ ನಿಮ್ಗೆ ಎಚ್ಚರ ಆಗೇ ಆಗುತ್ತೆ. ತಿರುಗಿ ನೀವು ಹೊದ್ಕೊಂಡು ಮಲ್ಕೊಂಡ್ರೆ ಅದು ನಿಮ್ಮ ತಪ್ಪು. ಆದರೆ 3 ಕಾಲಿಗೆ ಎಚ್ಚರ ಮಾಡೇ ಆಗುತ್ತೆ, ಎಚ್ಚರ ಆಗೇ ಆಗುತ್ತೆ, ಎದ್ದೇ ಹೇಳ್ತೀರ ನೀವು. ಅಂದರೆ ಅದು ಸಂಕಲ್ಪ, ಅದು ನಿಮ್ಮ ಮನಸ್ಸು, ಒಂದು ಮುಕ್ತ ಮನಸ್ಸು ಅಂತ ಹೇಳಿ, ಸುಪ್ತ ಮನಸ್ಸು ಅಂತ ಹೇಳ್ತೀವಲ್ಲ, ಅಲ್ಲಿ ನಿಮ್ಮದು ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ನೀವು 3 ಕಾಲಿಗೆ ಎದ್ದೇಳಬೇಕು ಅನ್ನೋದು ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಅದು ಆ ರೆಕಾರ್ಡು ತಾನೇ ತನ್ನ ಪಾಡು ತನ್ನ ಕೆಲಸ ಮಾಡುತ್ತೆ. ಹಾಗೆ ಬಂಧುಗಳೇ, ಆಗ ಇದನ್ನು ಹೇಳ್ತಾರೆ ಯಾರು, ಮುನಿಗಳು ಮಹರ್ಷಿಗೆ ಹೇಳ್ತಾರೆ, ನೋಡಪ್ಪ ಭೀಮ, ನೀನು ಉಪವಾಸ ಮಾಡಬೇಕು ಅಂತಿದ್ದೆ, ಒಳ್ಳೆಯದು ಮಾಡು. ನೀನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊ, ಬೆಳಗ್ಗೆ ಬೇಗ ಎದ್ದು ತಲೆಗೆ ನೀರು ಹಾಕೋ, ನದಿಯಲ್ಲಿ ಸ್ನಾನ ಮಾಡ್ಕೊಂಬಂದ್ಬಿಡು ತಲೆಗೆ. ನಾನು ಸಂಕಲ್ಪ ಮಾಡ್ಕೊಂಬಿಡು, ನಾನು ಉಪವಾಸ ಮಾಡೇ ಮಾಡ್ತೀನಿ ಇವತ್ತು, ಒಂದು ಹನಿ ನೀರು ಕುಡಿಯಲ್ಲ ಅಂದ್ಕೊಂಡು ನೀನು ಯೋಚನೆ ಮಾಡ್ಕೊಂಬಿಡು, ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊ, ನಿನಗೆ ಅವಾಗ ಹೊಟ್ಟೆ ಹಸಿವು ಸುಳಿಯೋದೇ ಇಲ್ಲ ಅಂತಾರೆ. ಆಯಿತು ಮಹರ್ಷಿಗಳೇ, ಹಾಗೆ ಮಾಡ್ತೀನಿ ಅಂತೇಳಿ ಭೀಮ ನದಿಯಲ್ಲಿ ಮಿಂದು
ಎದ್ದು ಬಂದು ಭಗವಂತನ ನಾಮಸ್ಮರಣೆಯನ್ನು ಜಪ ಮಾಡಿಕೊಂಡು ಭಗವಂತನಿಗೆ ಕೈ ಮುಗಿದು, ಭಗವಂತ ಇವತ್ತು ನಾನು ಉಪವಾಸ ಮಾಡ್ತೀನಪ್ಪ, ನನಗೆ ಹೊಟ್ಟೆ ಹಸಿವು ಆಗೋದೇ ಇಲ್ಲ, ಆಗಲ್ಲ, ನಾನು ಆರಾಮಾಗಿರ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡ್ಬಿಡ್ತಾನೆ. ಆ ಸಂಕಲ್ಪ ಮಾಡಿಕೊಂಡು ಭೀಮ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾನೆ. ಹಾಗಾಗಿಯೇ ಈ ಮಾಘ ಶುದ್ಧ ಏಕಾದಶಿಗೆ ಭೀಮ ಏಕಾದಶಿ ಅಂತ ಕೂಡ ಹೆಸರು. ನೋಡಿದ್ರ ಬಂಧುಗಳೇ, 3 ಹೆಸರಿದೆ ಈ ಏಕಾದಶಿಗೆ: ಭೀಷ್ಮ ಏಕಾದಶಿ, ಭೀಮ ಏಕಾದಶಿ, ಜಯ ಏಕಾದಶಿ. ಜಯ ಯಾರಿಗೆ ಬೇಡ ಬಂಧುಗಳೇ, ಎಲ್ರಿಗೂ ಬೇಕಲ್ವಾ? ಹಾಗಾದರೆ ಎಲ್ಲರೂ ಈ ವ್ರತವನ್ನು ಆಚರಣೆ ಮಾಡಬೇಕು. ಪ್ರತಿ ಮಾಘ ಶುದ್ಧ ಏಕಾದಶಿ ದಿವಸ ಈ ಒಂದು ವ್ರತವನ್ನು ನೀವೆಲ್ಲ ಮಾಡಿದ್ರೆ ಒಳ್ಳೆಯದಾಗತ್ತೆ. ಯಾರೆಲ್ಲ ಈ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಅಕಸ್ಮಾತ್ ನಮಗೆ ಗೊತ್ತಿಲ್ಲ ಮೇಡಮ್, ಇದನ್ನು ಮಾಡಲಿಲ್ಲ ನಾವು ಅಂದರೆ ಡೋಂಟ್ ವರಿ, ಮುಂದಿನ ಮಾಘ ಮಾಸ ಬರುತ್ತಲ್ಲ ಆವಾಗ ಉಪವಾಸ ಮಾಡಿ. ಅಲ್ಲಿವರೆಗೆ ಪ್ರತಿ ತಿಂಗಳಲ್ಲಿ 2 ಏಕಾದಶಿ ಬಂದೇ ಬರುತ್ತೆ. ಏಕಾದಶಿ ಆಚರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ನೋಡಿ, ಅದರಲ್ಲಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು, ಏಕಾದಶಿ ದಿವಸ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋ ವಿಚಾರವನ್ನೆಲ್ಲ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೀಗೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಿಕೊಂಡು ನೀವು ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬಂಧುಗಳೇ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದಾರೆ ವಿಡಿಯೋನ. ದಯವಿಟ್ಟು ನನ್ನ ಈ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಯಾರು ನೋಡ್ತಾ ಇದ್ದೀರಾ, ನಿಮಗೆ ಕೈ ಮುಗಿತೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ದಾನ ಮಾಡ್ತಾರಲ್ವಾ, ಇವಾಗ ದುಡ್ಡು, ಕಾಸು, ವಸ್ತ್ರ ಇದನ್ನೆಲ್ಲ ದಾನ ಮಾಡ್ತಾರೆ. ದಾನ ಮಾಡೋದ್ರಿಂದ ಶ್ರೀಹರಿಗೆ ಪ್ರೀತ್ಯರ್ಥವಾಗುತ್ತೆ ಅಲ್ವಾ? ಏಕಾದಶಿ ದಿವಸ ದಾನ ಕೂಡ ಮಾಘ ಮಾಸದಲ್ಲಿ ದಾನ ತುಂಬ ಶ್ರೇಷ್ಠವಾಗಿದೆ. ಮಾಘ ಮಾಸದ ಕಥೆಗಳನ್ನು ಕೂಡ ನಾನು ಸರಣಿ ಮೂಲಕ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನೆಲ್ಲ ವೀಕ್ಷಣೆ ಮಾಡಿ. ಹಾಗೆ ನಾನೇನು ಕೇಳ್ತಿದ್ದೀನಿ, ನಿಮ್ಮನ್ನು ಸಬ್ಸ್ಕ್ರೈಬ್ ಅಲ್ವಾ, ಆ ಸಬ್ಸ್ಕ್ರೈಬನ್ನು ನೀವು ಮಾಡ್ಕೊಳ್ಬೇಕು ಅಂತ ಕೋರ್ಕೊಳ್ತಾ, ನನ್ನ ವಿಡಿಯೋಗಳನ್ನ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ರೀತಿಯ ವಿಡಿಯೋಗಳು ಬೇಕು ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಂಧುಗಳೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ತೆ ಬಂಧುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.